ಅಲ್ಲ. ಇರೋಳೊಬ್ಳು ಮಗಳು, ಅವಳ ಮದುವೆ ನಿಶ್ಚಿತಾರ್ಥನ ಗ್ರ್ಯಾಂಡಾಗಿ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ವಿ. ಅಂದೇನು ಅಭ್ಯಂತರ ಇಲ್ಲ, ಆದರೆ ಶಶಾಂಕ್ ಇದೆಲ್ಲ ಇಷ್ಟಿಲ್ವಲ್ಲ. ನಾನು ಮೊದಲನೇ ಸಲ ಮೀಟ್ ಮಾಡಿದಾಗಲೇ ಹೇಳಿದ್ನಲ್ಲ, ನನಗೆ ಈ ಅದ್ದೂರಿ ಆಡಂಬರ ಎಲ್ಲ ಇಷ್ಟ ಇಲ್ಲ, ಎಜುಕೇಟೆಡ್ ಆಗಿ ನಾವು ಇದನ್ನೆಲ್ಲ ಎನ್ಕರೇಜ್ ಮಾಡಬಾರ್ದು ಅಂತ. ಹೌದಪ್ಪ, ನೀವು ಡಾಕ್ಟ್ರು, ವಿದ್ಯಾವಂತರು, ತಿಳ್ಕೊಂಡಿದ್ದೀರಿ, ನಿಮ್ಗೆ ಹಾಗನ್ಸುತ್ತೆ. ಆದರೆ ಇಂಥ ಸಮಾರಂಭಗಳು ಇಷ್ಟು ಸಿಂಪಲ್ಲಾಗಿ ನಡೆದು ಹೋಗೋದನ್ನು ಜೀರ್ಣಿಸ್ಕೊಳ್ಳೋದು ನಮಗೆ ಕಷ್ಟ ಆಗುತ್ತೆ. ನಮ್ಮ ಸವಿಗೂ ಇಂಥ ಆಡಂಬರ ಎಲ್ಲ ಇಷ್ಟ ಇಲ್ಲ. ನೋಡಿ, ಗಂಡು ಹೆಣ್ಣು ಮನಸಾರೆ ಒಪ್ಪಿಕೊಂಡ್ರೆ ಸಾಕು, ಮಿಕ್ಕೆಲ್ಲ ವಿಷಯದಲ್ಲಿ ಕಾಂಪ್ರಮೈಸ್ ಆಗ್ಬೋದು. ಎಷ್ಟೇ ಚರ್ಚೆ ಮಾಡಿದ್ರು ಇವನು ಒಪ್ಕೋಬೇಕಲ್ಲ. ಅನ್ಕೊಂಡಿರೋ ಶುಭ ಕಾರ್ಯನ ಮುಗಿಸ್ಬಿಡೋಣವೇ? ಆಯ್ತು, ಈಗಲಾದರೂ ಹಿಂಗೆ ಬದಲಾಯಿಸ್ಕೋತೀರೇನಪ್ಪ? ಸವಿತಾ, ಕುಂಕುಮ ಹಚ್ಚು. ನಾನು ನಿಮ್ಮೊಂದೊಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡಿದ್ದೀನಿ, ತಪ್ಪು ತಿಳ್ಕೊಳ್ಳಲ್ಲ ತಾನೆ? ಕೇಳಿ. ನಾನಿವತ್ತು ನಿಮ್ಮ ಮನೆಗೆ ಬಂದಾಗಿನಿಂದ ಇಲ್ಲಿವರೆಗೂ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನೀವು ತುಂಬ ಅಪ್ಸೆಟ್ ಆಗಿದ್ದೀರಾ ಅಂತ ಅನಿಸ್ತಾ ಇದೆ. ಒಳಗೊಳಗೆ ತುಂಬ ಕೊರಗ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ. ದೇರ್ ಇಸ್ ಸಮಥಿಂಗ್ ರಾಂಗ್. ಸಂತೋಷವಾಗಿರಬೇಕಾದಂಥ ನಿಶ್ಚಿತಾರ್ಥ ಸಂದರ್ಭದಲ್ಲಿ ನನ್ನ ಮದುವೆ ಆಗೋ ಹುಡುಗಿ ಈ ಥರ ದುಃಖ ಪಡ್ತಾ ಇದ್ರೆ ನಾನು ಹೇಗೆ ಸಹಿಸ್ಕೊಂಡು ಸುಮ್ಮನೆ ಇರಲಿ ಹೇಳಿ? ನಿಮಗೆ ನನ್ನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂದರೆ ಈಗಲೂ ಕಾಲ ಮಿಂಚಿಲ್ಲ. ಈ ಮದುವೆ ತಪ್ಪು ಹೋಗೋ ಹಾಗೆ ನಾನೇ ಏನಾದರೂ ಪ್ಲಾನ್ ಮಾಡ್ತೀನಿ. ಯಾವ ಬ್ಲೇಮು ನಿಮ್ಮ ಮೇಲೆ ಬರಬಾರ್ದು. ಎಲ್ಲ ಬ್ಲೇಮು ನನ್ನ ಮೇಲೆ ಬರೋ ಥರ ರೀಸನ್ ಕ್ರಿಯೇಟ್ ಮಾಡ್ಕೋತೀನಿ. ಅದಕ್ಕೆ ಸವಿತಾ, ನೇರವಾಗಿ ಹೇಳಿ, ನಿಮಗೆ ನನ್ನ ಮದುವೆ ಆಗೋದಕ್ಕೆ ಇಷ್ಟ ಇದೆಯೋ ಇಲ್ವೋ ಅಂತ. ಯಾರ ಬಲವಂತಕ್ಕೂ ನೀವು ನನ್ನ ಮದುವೆ ಆಗೋ ಅವಶ್ಯಕತೆ ಇಲ್ಲ. ಹೇಳಿ, ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ. ಸಾರಿ ಶಶಾಂಕ್, ನಾನು ನಿಮ್ಮನ್ನ ಮದುವೆ ಆದರೆ ನಾನು ನಿಮಗೆ ಮೋಸ ಮಾಡ್ತಾ ಇದ್ದೀನೇನೋ ಅಂತ ನನ್ಗೆ ಅನ್ಸೋದಕ್ಕೆ ಶುರುವಾಯಿತು. ನಿಮ್ಮಂಥ ಒಳ್ಳೆ ಗಂಡನ್ನ ನಮ್ಮ ಅಪ್ಪ ಅಮ್ಮ ನೋಡಿ ಸೆಲೆಕ್ಟ್ ಮಾಡಿದ್ದಾರೆ. ಮದುವೆಗೆಲ್ಲ ಅರೇಂಜು ಮಾಡಿರುವಾಗ ನಾನು ಮದುವೆ ಆಗಲ್ಲ ಅಂತ ಹೇಳಿ ಅವ್ರಿಗೆ ನಿರಾಶೆ ಮಾಡೋದಕ್ಕೆ ನನ್ನ ಮನಸ್ಸು ಹೋಗ್ತಾ ಇಲ್ಲ.
ಅದಕ್ಕೆ ಅವ್ರಿಗೂ ನಿರಾಶೆ ಆಗಬಾರ್ದು, ನಿಮಗೂ ಮೋಸ ಆಗಬಾರ್ದು ಅನ್ನೋ ಒದ್ದಾಟದಲ್ಲಿ ನಂಗೇನು ಮಾಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಸವಿತಾ, ಮೋಸ ಮಾಡ್ತಿದ್ದೀನಿ ಅಂತ ಮನಸ್ಸಿನಲ್ಲೇ ಕೊರಗೋದು ಬೇಡ. ವಿಷಯ ಏನು ಅಂತ ಹೇಳಿದ್ರೆ ಆಮೇಲೆ ಅದು ನೀವು ನನಗೆ ಮಾಡ್ತಿರೋದು ಮೋಸನೋ ಅಲ್ವೋ ಅಂತ ನಾನು ನಿಮಗೆ ಹೇಳ್ತೀನಿ. ಮೋಸ ಅನ್ನೋದು ಯಾವಾಗಲೂ ಆನ್ ಫಸ್ಟ್ ಸ್ಟೇಜ್ ರಿಲೇಟಿವ್ ಟರ್ಮ್. ಮೇಲಾಗಿ ಮದುವೆ ಆಗಿ ಮುಂದೆ ಜೀವನ ನಡೆಸಬೇಕಾಗಿರೋರು ನಾವು ನಮ್ಮ ಹಿಂದಿನ ಬದುಕಿನ ಬಗ್ಗೆ, ನಮ್ಮ ಮುಂದಿನ ಕನಸುಗಳ ಬಗ್ಗೆ ನಮ್ಮ ಸಂಗಾತಿ ಹತ್ರ ಶೇರ್ ಮಾಡ್ಕೊಳ್ಳೋದು ಕರ್ತವ್ಯ ಅಂತ ನಾನು ಭಾವನೆ. ಏನಂತೀರಾ? ಗರಿ ಸನಿ ಸರಿ ಗರಿ ಗರಿ ಸನಿ ಸರಿ ಗಮ ಪಮ ಗಮ ಪದ ಪಮ ಪಮ ಗಮ ಪದ ನಿ ಸ. ನಿಮ್ಮ ಮೌನದ ಅರ್ಥ ಗೊತ್ತಾಗ್ಲಿಲ್ಲ. ನನ್ನ ಹಿಂದಿನ ಬದುಕು, ಮುಂದಿನ ಕನಸು, ಭವಿಷ್ಯ ಬೇರೆನೇ ವ್ಯಕ್ತಿಯಾಗಿದ್ರು. ಕಾಲೇಜ್ ಡೇಸ್ನಲ್ಲಿ ನಾನು ವಿವೇಕ್ನ ಇಷ್ಟಪಟ್ಟಿದ್ದೆ. ವಿವೇಕ್ ತುಂಬ ಇಂಟೆಲಿಜೆಂಟ್ ಹುಡುಗ. ಫಸ್ಟ್ ಇಯರಲ್ಲಿ ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಆಗಿದ್ವಿ. ಫೈನಲ್ ಇಯರ್ಗೆ ಬರೋದ್ರೊಳಗೆ ನಾವೊಬ್ರನ್ನೊಬ್ರು ತುಂಬ ಪ್ರೀತಿಸ್ತಾ ಇದ್ವಿ. ಸೊ ನಮ್ಮನೇಲಿ ಈಗ ನಮ್ಮಿಬ್ರು ಮದುವೆಗೆ ಒಪ್ಕೊಂಡ್ಬಿಟ್ಟಿದ್ದಾರೆ. ಈಗೇನಿದ್ರು ನೀನು ನಿಮ್ಮ ಮನೆಗೆ ಹೋಗಿ ಒಪ್ಪಿಸ್ಬೇಕು. ಅದೇ ಸ್ವಲ್ಪ ಕಷ್ಟ. ಕಷ್ಟನಾ? ಯಾಕೋ ಕಷ್ಟ? ನಾನೇ ನಮ್ಮನೇಲಿ ಹೇಳಿದ್ದೀನಂತೆ, ನಿಂಗೆ ನಿಮ್ಮ ಮನೇಲಿ ಹೇಳೋದಕ್ಕೆ ಕಷ್ಟನಾ? ಅದೆಲ್ಲ ನಂಗೆ ಗೊತ್ತಿಲ್ಲ. ನೀನು ಇವತ್ತೇ ಹೋಗಿ ನಿಮ್ಮ ಮನೇಲಿ ಹೇಳಿ ಒಪ್ಪಿಸ್ಬೇಕು. ನೋಡ್ ಸವಿತಾ, ನಮ್ಮ ಮನೇಲಿ ನಿಮ್ಮ ಮನೆ ತರ ಬರೀ ಅಪ್ಪ ಅಮ್ಮ ಅಷ್ಟೇ ಇಲ್ಲ, ಅಜ್ಜಿ ತಾತ ದೊಡ್ಡಪ್ಪ ಎಲ್ಲರೂ ಇದ್ದಾರೆ. ನಾನು ಹೇಳಿದ್ರೆ ಎಲ್ರಿಗೂ ಹೇಳ್ಬೇಕು. ಆಮೇಲೆ ಒಂದೇ ಸಲಕ್ಕೆ ಎಲ್ಲರೂ ಒಪ್ಪೇ ಕೊಡಲ್ಲ. ನಮ್ಮ ತಾತ ಹಳೆ ಕಾಲದವರು, ಲವ್ ಮ್ಯಾರೇಜ್ ಅಂದ್ರೆ ಅವ್ರಿಗೆ ಅಲರ್ಜಿ. ಅದಕ್ಕೆ ನಾನೇ ಟೈಮ್ ನೋಡ್ಕೊಂಡು ಮಾತಾಡ್ತೀನಿ. ನೋ ವಿವೇಕ್, ನಾನು ನಮ್ಮ ಮನೇಲಿ ಹೇಳಿದಾದ್ಮೇಲೆ ನೀನ್ ತಡ ಮಾಡೋದಕ್ಕಾಗೋದಿಲ್ಲ. ನೀನ್ ಬೇಗ ಹೇಳ್ಬೇಕು. ಓಕೆ ಓಕೆ, ಬೇಗ ಹೇಳ್ತೀನಿ, ಆಯ್ತಾ? ನಾಳೆ ಸಂಜೆ ನೀನ್ ನಮ್ಮ ಮನೆಗೆ ಬರ್ಬೇಕು. ನೋಡ್ ಸವಿತಾ, ಮೊದಲು ನಮ್ಮ ಮನೇಲಿ ಮಾತಾಡ್ತೀನಿ, ಆಮೇಲೆ ನಿಮ್ಮ ಮನೆಗೆ ಬಂದ್ರೆ ಆಗಲ್ವಾ? ಇವತ್ತೇ ಮಾತಾಡು, ನಾಳೆನೆ ಬಾ. ನಿಮ್ಮ ಮನೆಗೆ ಬರ್ಬೇಕಲ್ವಾ? ಬರ್ತೀನಿ. ವಿವೇಕ್, ನಿನ್ನ ಬಗ್ಗೆ ನನ್ನ ಮಗಳು ತುಂಬ ಹೇಳಿದಾಳಪ್ಪ. ಫ್ರಮ್ ದ ವೆರಿ ಬಿಗಿನಿಂಗ್ ನೀನು ಮೆರಿಟ್ ಸ್ಟೂಡೆಂಟ್ ಅಂತೆ. ಓದೋದ್ರಲ್ಲಿ ತುಂಬ ಆಸಕ್ತಿ ಇದೆ. ನೋಡಪ್ಪ ವಿವೇಕ್, ನೀನು ನನ್ನ ಮಗಳಿಗೆ ಇಷ್ಟ ಆಗಿದೆಯಾ, ನಮಗೂ ಇಷ್ಟ ಆಗಿದೆಯಾ. ಅದರಿಂದ ಆದಷ್ಟು ಬೇಗ ಮದುವೆ ಮಾಡಬೇಕು. ಹಾಗಂತ ನಿಮ್ಮ ಫೈನಲ್ ಎಕ್ಸಾಮ್ ಆಗೋ ತನಕ ಮದುವೆ ಮಾಡಲ್ಲ. ನಿಮ್ಮದು ಎಕ್ಸಾಮ್ ಆಗಲಿ. ವಿವೇಕ್ ಮನೇಲೂ ನಮ್ಮಿಬ್ರು ಮದ್ವೆಗೆ ಒಪ್ಪಿಗೆ ಕೊಟ್ರು. ಎಲ್ಲ ಚೆನ್ನಾಗೇ ಇತ್ತು. ಆದರೆ ಇದ್ದಕ್ಕಿದ್ದ ಹಾಗೆ ರೋಸಿ ನಮ್ಮ ಲೈಫಲ್ಲಿ ಎಂಟ್ರಿ ಕೊಟ್ಲು. ರೋಸಿಗೂ ವಿವೇಕ್ ಬಗ್ಗೆ ಬಹಳ ಆಸಕ್ತಿ. ವಿವೇಕ್ ಅವಳ ಬಗ್ಗೆ ಮೊದಲು ಆಸಕ್ತಿ ಇರಲಿಲ್ಲ. ಒಂದ್ಸಲ ನಾಳೆ ಏನಾದರೂ ನೀನು ಟ್ರಿಪ್ಪಿಗೆ ಬುಕ್ಸ್ ತಂದ್ಬಿಟ್ರೆ ನಾನು ಕಿತ್ಕೊಂಡ್ಬಿಡ್ತೀನಿ ಅಷ್ಟೇ. ಟ್ರಿಪ್ಪಿಗೆ ಬಂದ್ರೆ ತಾನೇ ಬುಕ್ ಇಟ್ಕೊಳ್ಳೋದು. ವೋಟ್ ವಿವೇಕ್, ನೀನು ಟ್ರಿಪ್ಪಿಗೆ ಬರ್ತಾ ಇಲ್ವಾ? ದಿಸ್ ಇಸ್ ದ ಲಾಸ್ಟ್ ಇಯರ್ ಯುನೋ. ನೋಡ್ ರೋಸಿ, ನನಗೆ ಟ್ರಿಪ್ಗಿಂತ ನನ್ನ ಸ್ಟಡೀಸ್ ಮುಖ್ಯ. ನನಗೆ ಸ್ಟಡೀಸ್ಗಿಂತ ಟ್ರಿಪ್ ಮುಖ್ಯ. ಟ್ರಿಪ್ ಅಷ್ಟು ನೀನು ಮುಖ್ಯ ಗೊತ್ತಾ? ನೀನೇನಾದರೂ ಬರಲಿಲ್ಲ ಅಂದರೆ ನಾನು ಹೋಗಲ್ಲ ಬಿಡು. ಏಯ್, ನಾನು ಬರ್ದೇ ಇರೋದಕ್ಕೂ ನೀನು ಹೋಗದೆ ಇರೋದಕ್ಕೂ ಏನು ಸಂಬಂಧ ಇದೆ ಹೇಳು? ಸಂಬಂಧನಾ? ನನ್ನ ಕ್ಲಾಸ್ಮೇಟ್ ಕಣೋ. ಐ ಲವ್ ಯು ಯಾರ್. Hi friends, something is happening. ನೋಡೆ ಸವಿತಾ, ಇಡೀ ಕ್ಲಾಸ್ಮೇಟ್ಸ್ ಎಲ್ಲ ನಾವು ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ಇವನು ಬರಲಿಲ್ಲ ಅಂದರೆ ಚೆನ್ನಾಗಿರುತ್ತಾ ಹೇಳೋ? ಹೌದು ಕಣೋ, ನೀನು ಟ್ರಿಪ್ಪಿಗೆ ಬರಬೇಕು. ಏಯ್ ಸವಿತಾ, ನೀನೇ ಬರಲ್ಲ ಅಂತ ಹೇಳಿದೆ. ಸಾರಿ ಕಣೋ, ಬರೋದಿಲ್ಲ ಅಂತ ಹೇಳಿದ್ದೆ. ಆದರೆ ಡಾಕ್ಟರ್ ಮಮ್ಮಿಗೆ ಫಿಕ್ಸ್ ಮಾಡಿದ್ರಲ್ಲ ಮೈನರ್ ಆಪರೇಷನ್, ಅದು ನೆಕ್ಸ್ಟ್ ವೀಕ್ಗೆ ಪೋಸ್ಟ್ಪೋನ್ ಆಯಿತು. ಸೊ ಟುಮಾರೋ ಐ ಆಮ್ ಫ್ರೀ. ನಾನು ಟ್ರಿಪ್ಪಿಗೆ ಬರ್ತೀನಿ. ನೀನು ಬರ್ತೀಯಾ? ಹಾಗಾದ್ರೆ ನಾನು ಬರ್ತೀನಿ.
ಆಹಾ ನಾನು ಇಷ್ಟೊತ್ತು ಕರೆದ್ರೆ ಅವ್ನು ಟ್ರಿಪ್ಪಿಗೆ ಬರಲ್ಲ ಅಂತಿದ್ದಾನೆ ನೀನ್ ಕರೆದ ತಕ್ಷಣ